ವಿರಾಮದ ನಂತರ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಫಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ತಾವಾಗಲೇ ಹೇಳ್ತಾ ಇದ್ರಿ ಕಾವೇರಿ ಹೋರಾಟದಲ್ಲಿ ತಾವು ಕೂಡ ಭಾಗವಹಿಸ್ತಾ ಇದ್ದೀರಿ ಅಂತ. ಸೊ ಆ ವಿಚಾರವನ್ನು ಮುಂದುವರಿಸಿ. ನೋಡಿ, ಇವತ್ತಿನ ದಿವಸ ಕಾವೇರಿ ಅಂದರೆ ಕಾವು ಏರಿ ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಕಬ್ಬಣ ಯಾವ ಕಾಲಕ್ಕೂ ಬಿಸಿಯಾಗಿದ್ದಾಗ ತಟ್ಬಿಡ್ಬೇಕು, ಇಲ್ದಿದ್ರೆ ಏನಾಗುತ್ತೆ, ಕಬ್ಬಣ ಬೆಂಡಾಗೋದು ಕಷ್ಟ. ಹಾಗೆ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂದರೆ, ಯಾವುದೋ ರಾಜ್ಯದಲ್ಲಿ ಕಾವೇರಿಗೂ ನಮಗೂ ಸಂಬಂಧವೇ ಇರಲ್ಲ. ಅಂಥದ್ರಲ್ಲಿ ಅಂಥವರೆಲ್ಲ ಬಂದು ಹೋರಾಟ ಮಾಡಬೇಕಾದ್ರೆ ಬೆಂಗಳೂರು ನಿವಾಸಿಗಳು ಎಷ್ಟು ಜನ ಇವತ್ತಿನ ದಿವಸ ಇದ್ದಾರೆ. ಯಾವುದೇ ಭಾಷೆಯವರಾಗಲಿ, ಎಷ್ಟೇ ಕೋಟ್ಯಾಧೀಶ್ವರಾಗಲಿ, ಯಾವ ರಾಜ್ಯದವನಾಗಲಿ, ಯಾವ ವಿಶೇಷವಾಗಿ ಮಂತ್ರಿ ಆಗಲಿ, ಅವನು ಯಾವ ಪಕ್ಷದವನಾಗಲಿ, ಎಲ್ಲರೂ ಬರಬೇಕು. ಯಾಕೆಂದರೆ ತಾಯಿ ಒಬ್ಬಳೆ. ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿರತಕ್ಕಂಥ ಪ್ರತಿಯೊಬ್ಬನಿಗೂ ತಾಯಿ ಭುವನೇಶ್ವರಿ ಕನ್ನಡ ಮಾತೆ ಹೇಗೋ ಹಾಗೆ ವಿಶೇಷವಾಗಿರ್ತಕ್ಕಂಥ ಕಾವೇರಿನೂ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥವಳು. ತುಲಾ ಸಂಕ್ರಮಣ ಕಾವೇರಿ ಎಷ್ಟು ಚೆನ್ನಾಗಿರ್ತಾಳೋ, ಇಡೀ ದಕ್ಷಿಣದಲ್ಲಿ ಕರ್ಮವನ್ನು ಕಳೆಯೋಳು ಕೇವಲ ಕಾವೇರಿ ಅಂತ. ಅವಳಿಗೆ ಒಂದು ಸ್ಥಾನ, ಮಾನ, ಗೌರವ ಕೊಟ್ಟಿದ್ದಾರೆ. ಇಡೀ ಜಗತ್ತಲ್ಲಿ ತಮಿಳುನಾಡಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲೂ ವಿಶೇಷವಾಗಿ ಕಾವೇರಿಗೆ ಗೌರವ ಇದೆ. ಹೇಗೆ ಅಂದರೆ ಹೇಳ್ತೀನಿ ಕೇಳಿ. ಮಾರ್ಕಂಡೇಯ ಪುರಾಣದಲ್ಲಿ ವಿಶೇಷವಾಗಿ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋದಾಗ ಕಾವೇರಿ ತಾನು ಕಾಲು ತೊಳೆದು ಪೂಜೆ ಮಾಡ್ತಾಳೆ. ಆಗ ಮಾರ್ಕಂಡೇಯ ಋಷಿಯರ ಸಮೇತವಾಗಿ ಅವರು ಪೂಜೆಯನ್ನು ಮಾಡ್ತಾ ಇದ್ದಾಗ ಮಹಾವಿಷ್ಣು ಕೇಳ್ತಾನೆ, ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು, ಇಷ್ಟು ಜನ ಮಾತ್ರ ಉತ್ತರ ಭಾಗದಲ್ಲಿದ್ದಾರೆ. ಕಾವೇರಿ ಒಬ್ಬಳೇ ಇರ್ತಾಳೆ. ಗಂಗೆಗಿಂತ ನಾನು ಪವಿತ್ರವಾಗಬೇಕು ಅಂತ ಕೇಳ್ಕೊತಾಳೆ ಕಾವೇರಿ. ತಥಾಸ್ತು ಅಂತಾನೆ. ಅವನೇ ವಿಶೇಷವಾಗಿರ್ತಕ್ಕಂಥವನು ಪಳ್ಳಿಕೊಂಡೇಶ್ವರ ಅಂದರೆ ಆ ಈಶ್ವರನ ಅನುಗ್ರಹವನ್ನು ಕೊಟ್ಟಿರ್ತಕ್ಕಂಥವನು ಮಹಾವಿಷ್ಣುನೇ. ಅದಕ್ಕೆ ಮಹಾವಿಷ್ಣುವಿಗೆ ಪಳ್ಳಿಕೊಂಡೇಶ್ವರ, ಮಲ್ಕೊಂಡಿರೋರು ನಾರಾಯಣ ಸ್ವರೂಪದಲ್ಲಿರೋ ಈಶ್ವರ ನಾರಾಯಣನಿಗೆ ಶಕ್ತಿ ಕೊಡ್ತಾನೆ. ಅಲ್ಲಿ ನಾರಾಯಣನು ವಿಶೇಷವಾಗಿ ಸಾರಂಗಪಾಣಿ, ಸಾರಂಗನಾಯಕ, ಸಾರಂಗನಾಥ ಅಂತ ಹೇಳಿ ಆ ನಾಮಕರಣವನ್ನು ಇಟ್ಕೊಂಡು ಆ ಕಾವೇರಿಗೆ ಆಶೀರ್ವಾದ ಮಾಡ್ತಾನೆ. ಏನಂತ, ಯಾರು ಈ ಕ್ಷೇತ್ರಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಿರೋ ವಿಶೇಷವಾಗಿ ಕಾವೇರಿಗೆ ಆ ಒಳ್ಳೆ ಸ್ಥಾನ, ಮಾನ, ಗೌರವ. ಜಗತ್ತಿನಲ್ಲಿ ಪರಮೇಶ್ವರ ಹೇಗೆ ಅನುಗ್ರಹವನ್ನು ಕೊಡ್ತಾನೋ ಗಂಗೆ ಸಮೇತವಾಗಿ ಮಹಾವಿಷ್ಣು ಕಾವೇರಿಗೆ ಅಷ್ಟೇ ವಿಶೇಷವಾಗಿ ಕೊಟ್ಟಿದ್ದಾನೆ. ಅದಕ್ಕೆ ಇಡೀ ಜಗತ್ತಲ್ಲಿ ದಕ್ಷಿಣಕ್ಕೆ ಕಾವೇರಿನೇ ಶ್ರೇಷ್ಠ. ಇಡೀ ಜಗತ್ತಲ್ಲಿ ಮಧ್ಯಮಾನ ಪೀಠ ಅಂದರೆ ಮಧ್ಯಬಿಂದು ಸಿರುವಾಗಿರತಕ್ಕಂಥದ್ದು ತುಲಾ ಸಂಕ್ರಮಣದಲ್ಲಿ ಬರ್ತಕ್ಕಂಥ ಕಾವೇರಿ. ಅದಕ್ಕೆ ಪಾರ್ವತಿ ಪರಮೇಶ್ವರ ಕೃಪಾಕಟಾಕ್ಷದಲ್ಲಿ ಮಗಳೇ ಕಾವೇರಿ, ಮಹಾವಿಷ್ಣುವ ಶಕ್ತಿಯನ್ನು ಕೊಟ್ಟಿರೋದೇ ಕಾವೇರಿ. ಇವತ್ತಿನ ದಿವಸ ಕರ್ನಾಟಕಕ್ಕಿಂತ ಮುಕ್ಕಾಲು ಭಾಗ ತಮಿಳುನಾಡಿಗೆ ಹೋಗೋದೇ ಕಾವೇರಿ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ನಮ್ಮಲ್ಲಿರ್ತಕ್ಕಂಥದ್ದು ಬರೀ ದಾನ ಧರ್ಮ ಕರ್ನಾಟಕದಲ್ಲಿ ಹೊರತು ಯಾವ ಕಾಲಕ್ಕೂ ಇದುವರ ತನಕ ನಿಸ್ಸಪೇಕ್ಷವಾಗಿ ಯಾವ ಕಾಲಕ್ಕೂ ಅಪೇಕ್ಷೆ ಪಡೆದೆ ಎಲ್ಲ ರಾಜ್ಯದವ್ರನ್ನ, ಎಲ್ಲ ದೇಶದವ್ರನ್ನ ಕರ್ಕೊಂಡು ಇಲ್ಲಿ ಕೂಡಿಸಿ ಸ್ವಂತದವ್ರು ನಾವೇ ಯಾವುದಾದ್ರೂ ಒಂದು ಏರಿಯಾಗೆ ಹೋದರೆ ಅಯ್ಯೋ ನಿಜವಾಗ್ಲೂ ನಾವೇನು ಬೆಂಗಳೂರವ್ರ ಅಥವಾ ಯಾವುದಾದ್ರು ದೇಶದಲ್ಲಿದ್ದೀವ ಅನಿಸುತ್ತೆ. ನೀವು ಆ ಕಡೆ ಎಲ್ಲಾದರೂ ಹೊಟ್ಟೋಗಿ ಏನಾದರೂ BSK ಸೆಕೆಂಡ್ ಸ್ಟೇಜು ಆ ಕಡೆ ಈ ಕಡೆ ಸ್ವಲ್ಪ ಮುಂತಕ್ಕೆ ಹೋಗಿ HBR ಲೇಔಟ್ ಕಡೆ ಹೋಗ್ಬಿಡಿ, ಶಾಂತಿನಗರ ಕಡೆ ಹೋಗ್ಬಿಡಿ, ಎಲ್ಲೋ ದುಬೈಯಲ್ಲೋ ಇಲ್ಲ ಮಣಿಪುರದಲ್ಲೋ ಇಲ್ಲ ಬಾಂಗ್ಲಾದೇಶದಲ್ಲೋ ಇದ್ದಂಗಿರುತ್ತೆ. ಬರ್ರಿ ಅವ್ರುಗಳೇ ಒಂದು ಡಬ್ಬ ಹಿಡ್ಕೊಂಡು ಬರ್ತಾರೆ, ಬಂದುಬಿಟ್ಟು ಒಂದು ಅಂಗಡಿ ಬಾಡಿಗೆ ಮಾಡ್ಕೊತಾರೆ, ನಾನ್ ವೆಜ್ ಹೋಟ್ಲ್ ಅಂತ ಶುರು ಮಾಡ್ತಾರೆ. ಅದೇನು ದನಾನೋ ಗಿನಾನೋ ಎಲ್ಲ ಮಾಡಿ ಸಾಯ್ತಾರೆ. ಮಾಡಿಬಿಟ್ಟು ತಿನ್ನೋರು ಅಷ್ಟೇ ಜನ ಇದ್ದಾರೆ. ಕಾಲೇಜ್ ಹುಡುಗರು ಅಂತೂ ಹೋಗಿ ಪುಂಡ್ರು ಪೋಕ್ರು ಕುಕ್ಕಿಸ್ಕೊಂಡು ತಿಂತಾ ಇರ್ತಾರೆ. ಅವ್ರಿಗೆ ಬರೋ ದುಡ್ಡಲ್ಲಿ ನೆಕ್ಸ್ಟ್ ಇನ್ನೊಂದು 2 ತಿಂಗಳು ಬಿಡಿ, ಜಾಸ್ತಿ ಏನು 1 ವರ್ಷ ಹೇಳಬೇಕಾ, 2 ತಿಂಗಳು 3 ತಿಂಗಳು ಬಿಡಿ, ಆ ಬಿಲ್ಡಿಂಗ್ ಓನರ್ ಆಗಿಬಿಟ್ಟಿರ್ತಾನೆ ಅವನು. ಹೀಗಿರುವಾಗ ಪ್ರತಿಯೊಬ್ಬನಿಗೂ ಇವತ್ತಿನ ದಿವಸ ನೀರಿಲ್ಲದೆ ಬದುಕಕ್ಕಾಗತ್ತಾ? ಖಂಡಿತ ಬದುಕಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೇಳ್ತೀನಿ, ಬೆಂಗಳೂರಲ್ಲಿ ಇವತ್ತಿನ ದಿವಸ ಕುಡಿಯೋ ನೀರಿಗೆ ಎಷ್ಟೋ ಜನ ಮಿನರಲ್ ವಾಟ್ರು ಅಂತ ಮಾಡಿ ಇಟ್ಕೊಂಡಿದ್ದೀರಾ. ಇವತ್ತು ಮುಂದಿನ ದಿವಸಗಳು ಏನು ಅಂದರೆ ಎಲ್ಲರಿಗೂ ಜಲಪ್ರಳಯ ಆಗ್ತಕ್ಕಂಥದ್ದು ಗ್ಯಾರಂಟಿ. ಆದರೆ ಹೇಳ್ತೀನಿ ಕೇಳಿ, ಆ ಪ್ರಳಯ ಅನ್ನೋದು ಪ್ರಕೃತಿಯ ಲಯದ ಮುಖಾಂತರ, ಇವತ್ತು ಜನಗಳ ಮುಖಾಂತರನೇ ಸಂಘಟನೆಯಲ್ಲಿ ಪ್ರಳಯವಾಗ್ತಾ ಇದೆ. ಅಂದರೆ ಅರ್ಥ ಏನು, ಒಂದು ಕೇವಲ ನೀರಿಗೋಸ್ಕರ ಜಗಳ ಆಗತ್ತೆ ಅನ್ನೋದು ಸತ್ಯ. ಆವಾಗಲೇ ಬರೆದಿರೋ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ರಕ್ತಪಾತಗಳಾಗತ್ತೆ ಮಧ್ಯದಲ್ಲಿ ಕರ್ನಾಟಕದಲ್ಲಿ ಅನ್ನೋದು ಕೂಡ ಸತ್ಯ. ಇವತ್ತು ನೋಡಿ, ರಾಹು ಕುಜ ಒಟ್ಟೆ ಕೂತಿಯಾನೆ. ಅದಕ್ಕೆ ಈ ಘರ್ಷಣೆನ ಶಾಂತಿಯುತವಾಗಿ ನಾವು ಮಾಡಿಸಿ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಮಾತಾಡಬೇಕು. ಮನೇಲಿ ಕುಕ್ಕರ್ಸ್ಕೊಂಡಿರೋ MP ಗಳೆಲ್ಲ ನೆಟ್ಟಿಗೆ ಹೋಗ್ಬಿಟ್ಟು ಡೆಲ್ಲಿಲಿ ಕುಕ್ಕರ್ಸ್ಕೊಳ್ಳೋದಲ್ಲ, ತಿನ್ಕೊಂಡು ಏರೋಪ್ಲೇನ್ ಫ್ಲೈಟ್ ಮಾಡಿಕೊಂಡು ವಿದೇಶ ಹೆಂಡತಿ ಮಕ್ಕಳು ಕರ್ಕೊಂಡೋಗಿ ಒಡವೆ ಗಿಡವೆ ತೊಗೊಂಡು MP ಗಳು ಕೂತ್ಕೊಂಡ್ಬಿಟ್ರೆ ಅಲ್ಲಿ MP ಗಳು ಬೇರೆ ಊರಿನಲ್ಲಿ ರಾಜ್ಯದಲ್ಲಿ ಹೋಗಿ ನೋಡ್ಕೊಂಬನ್ನಿ. ಎಲ್ಲ MP ಗಳು ಹೋಗಿ ನಮ್ಮ ಸರ್ಕಾರಕ್ಕೆ ಇಷ್ಟು ಬೇಕು, ನಮ್ಮ ಸ್ಟೇಟ್ಗೆ ಇಂತಿಂಥ ಅಧಿಕಾರ ಬೇಕು ಅಂತ ಹೇಳಬೇಕು. ನೀವು ಕಳಿಸಿರೋ ಲಾಯರ್ಗಳು ಒಬ್ಬರೂ ಯೂಸ್ಲೆಸ್, ಎಲ್ಲ ನಿಜವಾಗ್ಲೂ ಅಲ್ಲೋ ಕೈ ಕಟ್ಕೊಂಡು ನಿಂತಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಆರ್ಡ್ರ್ ಬರೋವಾಗ ಹೆಂಗೆ ಮಾತಾಡಬೇಕು ನೇರವಾಗಿ,
ಅವ್ರಿಗೆ ಉಗಿದು ಹೇಳ್ದಂಗಿರಬೇಕು. ಅಂಥದ್ರಲ್ಲಿ ಮಾಡದೆ ಇವತ್ತು ಎಂ ಪಿಗಳೆಲ್ಲ ಅವತ್ತಿನ ದಿವಸ ಏನಾದರೂ ಕೂತ್ಕೊಂಡ್ರೆ, ಪ್ರೈಮ್ ಮಿನಿಸ್ಟರ್ ಅಲ್ಲಿ ಕೂತ್ಕೊಂಡ್ರೆ, ನೋಡ್ರಿ ಎರಡೂ ರಾಜ್ಯಗಳು ನಿಮ್ಮದೇ ಆಗಿರ್ತಕ್ಕಂಥ ದೇಶದಲ್ಲಿದ್ದಾಗ, ನೀವು ಪ್ರಧಾನಮಂತ್ರಿ ಆದಾಗ ಎರಡನ್ನೂ ವಿಶೇಷವಾಗಿ ನೋಡಬೇಕು ಅಂತ ಜಗಳ ಮಾಡಬೇಕು, ಗಲಾಟೆ ಮಾಡಬೇಕು. ಇಲ್ಲಿಂದ ಹೋಗಿರೋ ಮಂತ್ರಿಗಳು ಎಷ್ಟು ಜನ ಇದ್ದಾರೆ. ಇವತ್ತು ಕಾಂಗ್ರೆಸ್ಸಲ್ಲೇ ಎಷ್ಟೋ ಜನ ಮಂತ್ರಿಗಳಾಗಿದ್ದಾರೆ, ಕೇಂದ್ರ ಮಂತ್ರಿಗಳಾಗಿದ್ದಾರೆ. ಒಬ್ಬನಾದರೂ ಮಾತಾಡ್ತಾ ಇದ್ದಾರಾ? ಯಾರೂ ಮಾತಾಡ್ತಾ ಇಲ್ಲ. ಸೀಟ್ ಗಟ್ಟಿದ್ರೆ ಸಾಕು, ಇರೋಷ್ಟು ದಿವಸ ತಿನ್ಕೊಂಡು ಕೂತ್ಕೊಳ್ಳೋಣ ಅಂತ. ಇದನ್ನೆಲ್ಲ ಬಿಟ್ಟು ಬಿಸಾಕಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಇವತ್ತಿನ ದಿವಸ ನಮ್ಮಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗೆ ಪೂರ್ಣ ಸಹಕಾರ ಎಷ್ಟೋ ಜನ ಕೊಟ್ಟಿದ್ದಾರೆ, ಕೆಲವರು ಕೊಡಲಿಲ್ಲ. ಇಲ್ಲಿ ನೋಡಿದ್ರೆ ಸೀಟಿಗೆ ಒದ್ದಾಡ್ತಾ ಕುಕ್ಕರ್ಸ್ಕೊಂಡಿದ್ದಾರೆ. ಇಲ್ಲಿ ಬಿಸಿ ಎದ್ದುಬಿಟ್ಟು ಇಡೀ ಜಗತ್ತಿಗೆ ಅಲ್ಲಾಡು ಕಲ್ಲೋಲಾಗ್ತಾ ಇದೆ. ಇಂಥ ಸಮಯದಲ್ಲಿ ಕಾವೇರಿ ವಿಚಾರನೇ ಇಲ್ಲ. ಮನೇಲಿ ಕೂತ್ಕೊಂಡು ಹುಟ್ಟದಬ್ಬ ಅಂತೆ, ಯಾರ್ದೋ ಪಾರ್ಟಿ ಅಂತೆ, ಯಾರ್ದೋ ಮನೆ ಮದುವೆ ಗೆಸ್ಟ್ ಅಂತೆ, ಹಿಂಗೆ ಹೋಗಿ ಕೂತ್ಕೊಂಡಿದ್ರೆ ಒಬ್ಬರಿಗಾದ್ರೂ ಜವಾಬ್ದಾರಿ ಇದೆಯಾ? ಆದರೆ ಕನ್ನಡದಲ್ಲಿ ಇವತ್ತು ಎಂ ಪಿ ಸ್ಥಾನವನ್ನು ಹೊಂದಿರತಕ್ಕಂಥ ಮಂಡ್ಯದಲ್ಲಿ ಕೇವಲ ಅಂಬರೀಷ್ ಒಬ್ಬರೇ ಹೋಗಿ ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಆ ಅಂಬರೀಷ್ ಒಬ್ಬರು ಮಾತ್ರ ಎಷ್ಟು ಮಟ್ಟಕ್ಕೆ ಹೋಗುತ್ತೆ? ಆ ಸಂಘಟನೆಗಳೆಲ್ಲ ಸೇರ್ತಾ ಇದ್ದಾರೆ. ಇವತ್ತು ಅಂಬರೀಷ್ ಅವರಿಗೆ ಎಲ್ಲ ಎಂ ಪಿಗಳ ಮುಖಾಂತರ ರಾಜ್ಯದ ಎಲ್ಲ ಎಮ್ ಎಲ್ ಎಗಳು ನಿಷ್ಪಕ್ಷಪಾತವಾಗಿ ಪ್ರತಿಯೊಬ್ಬನೂ ಸಹಕಾರ ಮಂಡ್ಯ ಜಿಲ್ಲೆಯಲ್ಲಿ ಕೊಡೋದಲ್ಲ, ಕೇಂದ್ರದವರೆಗೂ ಹೋಗಿ ನೀವುಗಳ ಸೀಟಲ್ಲಿ ಭದ್ರ ಕೂತ್ಕೊಳ್ಳೋದಲ್ಲ. ಇವತ್ತು ನೀವು ಹೋಗಿ ಕಾವೇರಿಗೆ ಜಗಳ ಮಾಡ್ತಿದ್ದ ಪಕ್ಷದಲ್ಲಿ, ಸಮಭಾಗದಲ್ಲಿರ್ತಕ್ಕಂಥ ಗೌರವ ಘನತೆ ಗಳಿಸದೇ ಇದ್ದ ಪಕ್ಷದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬ ಮನುಷ್ಯನೂ ಇವತ್ತಿನ ದಿವಸ ನಾವು ನವರಾತ್ರಿ ಏನು ಆಚರಿಸ್ತಾ ಇದ್ವಿ, ನಾನು ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೀನಿ. ಮಹಾರಾಜರು ಯಾವ ಕಾಲಕ್ಕೂ ಇವತ್ತಿನ ಸಿಂಹಾಸನ ದರ್ಬಾರವನ್ನು ಸ್ವೀಕರಿಸಿದ್ರೆ ರಕ್ತಪಾತಗಳು ಗ್ಯಾರಂಟಿ ಅಂತ ಹೇಳಿದ್ದೀನಿ. ಜಗನ್ಮಾತೆಗೆ ಒಪ್ಪಿಸಿ ಪ್ರತಿಯೊಬ್ಬರು ದೇವಿ ಚಾಮುಂಡೇಶ್ವರಿ ಕ್ಷಮಾಲೋಚನೆ ಕೇಳ್ಕೊಳ್ಳಿ. ನಾನು ಕೂಡ ವಿಶೇಷವಾಗಿ ಆ ದೇವಿಯನ್ನು ಸ್ಮರಣೆ ಮಾಡ್ಕೊತೀನಿ. ಎಷ್ಟೋ ಜನಕ್ಕೆ ದೊಡ್ಡ ಶಿಖಾಮಣಿಗಳು ಇವತ್ತಿಗೂ ಬುದ್ಧಿ ಇಲ್ಲ, ಹಿತ್ತಾಳಿ ಕಿವಿ ಕೇಳ್ಕೊಂಡು ಕೂರಿಸ್ಕೊಂಡಿದ್ದೀರಾ. ಪ್ರತಿಯೊಬ್ಬರಿಗೂ ರಾಜಕೀಯದಾಗಲಿ ಜನಗಳಿಗಾಗಲಿ ಎಲ್ಲರೂ ವಿಶೇಷವಾಗಿ ಶಾಂತಿ ಹೋರಾಟವನ್ನು ಮಾಡಬೇಕು. ಆ ಶಾಂತಿ ಹೋರಾಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಕನ್ನಡ ವಿಶೇಷವಾಗಿರ್ತಕ್ಕಂಥ ಎಲ್ಲ ಜನ. ಇವತ್ತು ವಾಟಾಳ್ ನಾಗರಾಜ್ ಅವರಾಗಲಿ, ಕನ್ನಡ ಪ್ರಾಧಿಕಾರದಿಂದ ಮುಖ್ಯಮಂತ್ರಿ ಚಂದ್ರು ಅವರಾಗಲಿ, ವಿಶೇಷವಾಗಿ ಜೈ ಕರ್ನಾಟಕದಿಂದ ಯಾವ ಕಾಲಕ್ಕೂ ನಾವುಗಳು ಮುತ್ತಪ್ಪರಾಯ ಅವರಾಗಲಿ, ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಕನ್ನಡ ಪರ ಸಂಘದಿಂದ ವಿಶೇಷವಾಗಿ ಅಂದು ಇಂದು ನಾಳೆ ಲಾಠಿ ಚಾರ್ಜ್ಗಳನ್ನು ತೊಗೊಂಡಿರೋರು ಇನ್ಯಾರೂ ಅಲ್ಲ, ನಾರಾಯಣ್ ಗೌಡರು. ಅಂತ ನಾರಾಯಣ್ ಗೌಡರು ಏನು ಮಾಡ್ತಾರೆ, ಕನ್ನಡ ರಕ್ಷಣೆ ವೇದಿಕೆಯಿಂದ ಇವತ್ತು ಅಲ್ಲಿ ಹೋಗಿ ಗಲಾಟೆ ಮಾಡ್ತಾರೆ. ಇವರೆಲ್ಲ ಏನು ಮಾಡ್ತಾರೆ, ಜೈಲಿಗೆ ಎತ್ಕೊಂಡು ಹಾಕ್ತಾರೆ. ಪಾಪ ಅವ್ರು ಎಷ್ಟೊಂದು ಒದ್ದಾಡ್ತಾರೆ. ನೀವುಗಳಲ್ಲಿ ಕೂತ್ಕೊಂಡು ಟಿ ವಿನಲ್ಲಿ ನಾನು ಬಂದ, ಓಹೋ ಅವ್ರು ಬರ್ತಾ ಇದ್ರಪ್ಪ, ಮೈಲೇಜ್ ತೊಗೊಂಬೇಡ, ನಾನು ಹೋಗಿ ಪಕ್ಕದಲ್ಲಿ ನಿಂತ್ಕೊಂಬೇಡ ಅನ್ನೋದೇ ಜನ ಜಾಸ್ತಿ ಹೊರತು ಎಷ್ಟು ಜನ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಹೋಗ್ತಾ ಇದ್ದೀರಾ? ಎಲ್ಲರೂ ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಬಸವನಗುಡಿನಲ್ಲೇ ವಿಶೇಷವಾಗಿ ಬೆಂಗಳೂರಲ್ಲಿ ಅವತ್ತು ಸಭೆ ಸೇರುತ್ತೆ. 10 ಗಂಟೆಗೆ ಎಲ್ಲರೂ ಬೆಂಗಳೂರಿನಲ್ಲಿರ್ತಕ್ಕಂಥ ನಿಜವಾದ ಗಂಡಸರುಗಳೇ ಆಗಿದ್ದರೆ, ಯಾರು ಬಳೆಗಳನ್ನ ತೊಡ್ಕೊಳ್ದೇ ಇದ್ದ ಪಕ್ಷದಲ್ಲಿ ಷಂಡ್ರಾಗಿ ಆವತ್ತಿನ ದಿವಸ ಏನು ದ್ರೌಪದಿ ವಸ್ತ್ರಾಭರಣ ಆಗ್ತಾ ಇತ್ತು, ಆ ಸಮಯಕ್ಕೆ ನೀವುಗಳು ಇವತ್ತಿನ ದಿವಸ ಕಾವೇರಿಗೆ ಆಗ್ತಾ ಇರೋ ಅನ್ಯಾಯಕ್ಕೆ ಪ್ರತಿಯೊಬ್ಬರು ಗಂಡಸರೇ ಆಗಿದ್ದ ಪಕ್ಷದಲ್ಲಿ ಎಲ್ಲರೂ 10 ಗಂಟೆಗೆ ಹಾಜರಿರಬೇಕು. ನಾನು ಸ್ವತಃ ಅಲ್ಲೇ ಬರ್ತಾ ಇದ್ದೀನಿ. 10 ಗಂಟೆಗೆ ಅಲ್ಲಿಂದ ರಾಜಭವನಕ್ಕೆ ಪ್ರವೇಶ ಮಾಡ್ತೀವಿ. ಆದರೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀನಿ, ಬರೋ ರಸ್ತೆಯಲ್ಲಿ ಶಾಂತಿಯಾಗಿ ಬರ್ರೀ ಕಾವೇರಿ ಹೋರಾಟ ಇರಬೇಕು. ಕಲ್ಲು ಹೊಡೆಯೋದು, ಅಲ್ಲಿ ಜಗಳ ಮಾಡೋದು, ಇನ್ನೊಬ್ರಿಗೆ ತೊಂದರೆ ಕೊಡೋದು, ಪೊಲೀಸ್ನವ್ರಿಗೆ ಸುಮ್ಮನೆ ಕೆಲಸ ಕೊಡೋದು, ಇದೆಲ್ಲ ಮಾಡಬೇಡಿ. ಶಾಂತಿಯಾಗಿ ಹೋಗಿ ಆ ಮೆರವಣಿಗೆ ಮುಖಾಂತರವಾಗಿ ದರ್ಬಾರ್ಗೆ, ಆ ಸಭೆಗೆ, ಗವರ್ನರ್ಗೆ ಸಲ್ಲಿಸಬೇಕಾದ ಮೆಮೊರಂಡಮ್ ಸಲ್ಲಿಸಿ ವಿಶೇಷವಾಗಿ ಹೋರಾಟವನ್ನು ನಿಷ್ಪಕ್ಷಪಾತವಾಗಿ ಮಾಡಬೇಕು. ಎಲ್ಲ ರಾಜಕೀಯ ಧೋರಣೆಯರು ಈ ಮುಖಾಂತರ ಎಲ್ಲ ಸ್ವಾಮಿಗಳಿಗೂ ಸಜ್ಜನರು ಎಲ್ಲರೂ ನಾನು ಈ ಮುಖಾಂತರ ಆಹ್ವಾನಿಸ್ತಿದ್ದೀನಿ. ಯಾಕೆಂದರೆ ಮಾಧ್ಯಮದ ಮುಖಾಂತರ ಕೆಲವರಿಗೆಲ್ಲ ಆಹ್ವಾನಿಸಬೇಕು. ಬನ್ನಿ ಅನ್ನೋದಲ್ಲ, ಇದು ಯಾವುದೇ ಮದುವೆ ಅಲ್ಲ ಅಥವಾ ನಮ್ಮ ಸ್ವಂತ ಫಂಕ್ಷನ್ ಅಲ್ಲ. ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿರೋದ್ರಿಂದ, ಬೆಂಗಳೂರು ನಿವಾಸಿಗಳಾಗಿರೋದ್ರಿಂದ ನೀವೇನು ಮಾಡಬೇಕು, ಒಂದು ಸಣ್ಣ ವಿರಾಮ ತಗೋಬೇಕು. ಈಗ ಬರ್ತೀನಿ. ಖಂಡಿತ ಹೌದು ಗುರುಜಿ, ಕಾವೇರಿದಾಗಲೇ ತಟ್ಟಬೇಕು ಅನ್ನೋ ಮಾತನ್ನು ಹೇಳಿದ್ರಿ. ಕಾವೇರಿ ಅನ್ನೋ ಪದದಲ್ಲೇ ಇರುವಂತಹ ಅರ್ಥದ ಬಗ್ಗೆ, ಹಾಗೆಯೇ ಕಾವೇರಿ ನದಿಯ ಹಿನ್ನೆಲೆ ಆಗಿರ್ಬೋದು, ಮಹತ್ವದ ಬಗ್ಗೆ ಹೇಳ್ತಾ ಇದ್ರಿ. ಇನ್ನಷ್ಟು ಮಾತಾಡೋಣ. ವೀಕ್ಷಕರೇ, ಇದೀಗ ಮತ್ತೊಮ್ಮೆ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ವಿರಾಮದ ನಂತರ ಮುಂದುವರಿಯುತ್ತೆ.